ನೋಡಿ ಸೇಮ್ ಮಂಜು ಮಾಲಿನಿ ಥರನೇ ಇದ್ದಾರೆ ನೋಡಿ ಇವರು ಹಂಗೆ. ಯಪ್ಪ ದೇವ್ರೆ, ಜಾತ್ರೆ ಇದ್ದ ಇದಪ್ಪ. ಆದ್ರೂ ನಮ್ಮ ಮೈಸೂರೇ ಚಂದ ಅಪ್ಪ. ಯಪ್ಪ ದೇವ, ಇದ್ರಲ್ಲಿ ಕೊಡ್ಲಾ? ತುಂಬ ಚೆನ್ನಾಗಿದೆ. ನಮ್ಮ ಮೈಲಾರಿ ಕುಡಿದ್ಬೇಕು ಈ ಥರ ಕಾಫಿ ಮೈಸೂರಲ್ಲಿ. ಹೌದಾ? ತಿಂಡಿಗಿನ್ನ ಸಕ್ಕತ್ತಾಗಿರೋದೇ ಕಾಫಿ. ಕುಡಿದು ನೋಡ್ಬೇಕಿದೆ, ಕುಡಿತಾ ಇದ್ರೆ ನಗ್ತಾರೆ. ಒಳ್ಳೆ ಕತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ವ್ಲಾಗ್ ಮಾಡ್ತಾ ಇದ್ದೀನಿ. ರೀಸನ್ ಇಷ್ಟೇ, ನನ್ನ ಮಗಳ ಜೊತೆ ಬೆಂಗಳೂರು ಹೋಗ್ತಾ ಇದ್ದೀನಿ. ಕಾರಣ ಅಲ್ಲೇ ಇಟ್ಟಿದ್ದೆ. ಲ್ಯಾಪ್ಟಾಪ್ ಎತ್ಕೋತೀವ ಬೇಡ ಅಂದೆ ಮತ್ತೆ ರಾತ್ರಿ. ಬೆಳಗ್ಗೆನೆ ಮಕ್ಕಳಿಗೆ ಚಪಾತಿ ಕಲಿಸಿದೆ ಅಂತ ಟೊಮೊಟೊ ಚಟ್ನಿ ರೆಡಿ ಆಗೈತೆ. ಆಯಿತಾ, ಹೊತ್ಕೊಂಡು ಹಾಕೊಳ್ಳಿ ಏನವಾ. ಇಷ್ಟು 6:30ಗೆ ಮಾಡಿ ಮುಗಿಸಿದ್ದೀನಿ. ಈ ಕಾಫಿ ಕುಡಿದು ಹೊರಟಿದ್ದೀನಿ. ಎರಡಿರ್ಬೇಕು ನೋಡು. ಏಕೆ ಬೆಳಗ್ಗೆನೆ ಮೈಸೂರು ಅರಮನೆ ನಾವು ನೋಡೋಕ್ಕೆ ಚೆಂದ. ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸರಿಯಾಗಿ ನಿದ್ರೆ ಮಾಡ್ಕೊಂಡಿದ್ದೀನಿ ನಾನು. ಈಗ ಎಲ್ಲಿ ಹೋಗ್ಬೇಕಪ್ಪಿ? BPM ಲೇಔಟ್ ಹೋಗ್ಬೇಕು. ಇಲ್ಲ 2 ಸ್ಟಾಪ್ ಬಿ ಟಿ ಎಮ್ ಲೇಔಟಾ? ಮೆಟ್ರೋನಲ್ಲಿ ಸೆಕೆಂಡ್ ಟೈಮು ನಾನು ಹೋಗ್ತಾ ಇರೋದು. ಹೌದು, ಈಗ ಟಿಕೆಟ್ ಇಲ್ಲಿ ತೊಗೋಬೇಕು. ಒಂದಕ್ಕೆ 80 ರೂಪೀಸಾ? ಏನು ರಶ್ ಆಯ್ತಪ್ಪಿ. ಯಪ್ಪ ದೇವ, ನಿಲ್ಲಕ್ಕೂ ಜಾಗ ಇಲ್ಲ. ಎಲ್ಲೋಗೋಣ ಈಗ? ಹಾಂ, ನೋಡಿ ಎಷ್ಟು ರಶ್ ಇದೆ ಅಂತ. 10 ಗಂಟೆನ ಟೈಮ್ ಈಗ. ಎಷ್ಟು ಗಂಟೆ? 10:15. ಎಷ್ಟು ರಶ್ ಇದೆ ನೋಡಿ. ಯಪ್ಪ ದೇವ, ಬೆಂಗಳೂರು ಜನ ಬರೀ ಟ್ರಾಫಿಕಲ್ಲೇ ಕಳೆದೋಗ್ಬಿಡುತ್ತೆ ಅನಿಸುತ್ತೆ ಮೋಸ್ಟ್. ಬಾ ಹೋಗೋಣ, ಇನ್ನೇನು ಹೆಂಗಿದ್ರು ಹೋಗ್ಲೇಬೇಕು, ಖಾಲಿ ಇದೆ. ಬರ್ಬೇಕಾದ್ರೂ ರಶಲ್ಲೇ ಬಂದ್ವಿ ಅಲ್ವಾ. ಬೆಳಗಿಂದ ಇದು 3ನೇದಾ. ತಿಂಡಿ ಕೊಡಿಸಿಲ್ಲ ಅವಳಿಗೆ, ಟೈಮ್ ಆಗಿದೆ. ಸ್ಟ್ರೈನ್ ಆಯ್ತಲ್ವ. ಒಂದೇ ಸ್ವಲ್ಪ ಫ್ರೀ ಆಗಿರೋದು. ಆವಾಗಲೇ ಬಂದಿದ್ದು, 2 ಫುಲ್ ರಶ್ ಇತ್ತು. ಖಾಲಿ ಇತ್ತಲ್ಲ, ಅದಕ್ಕೆ ಫ್ರೀ ಆಗಿರೋದು. ಟಿಕೆಟ್ನ ಒಳಗಡೆ ಹಾಕ್ಬೇಕಂತ ಗೊತ್ತೇ ಆಗಲಿಲ್ಲ ನಮಗೆ. ಲಾಸ್ಟ್ ಬಿಡ್ತಾರಲ್ಲ, ಹಾಕ್ಬೇಕಾ ಗೊತ್ತಿಲ್ಲ ನನಗೆ. ಹ್ಞೂ, ಬಾ ಹಾಕು ಒಳಗಡೆ. ಗೊತ್ತಿರಲಿಲ್ಲ ನನಗೆ. ಅಲ್ಲ, 160 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಿದ್ದೀವಿ, ಅಲ್ಲೇ ಹಾಕ್ಬಿಟ್ಟು ಬರ್ಬೇಕಂತ. ಮತ್ತೆ ಓಡಾಡ್ಬಿಟ್ರೆ ಅಂತ ಭಯ. ಹೌದು, ಹಂಗಾಗಿ ಅದು ಓಪನ್ ಆಗಲ್ಲ. ಈಗ ಮತ್ತೆ ಕೆಳಗಡೆನ ಬಾ. ಬೆಂಗಳೂರನ್ನ ಅಲಿಸ್ತಾ ಕೂತಾಳೆ ಇವತ್ತು. ಬರೀ ರೈಲ್ವೆ ಸ್ಟೇಷನ್ನು ಮೆಟ್ರೋದಲ್ಲಿ ಅಲಿಸ್ತಾ ಇದ್ದಾಳೆ ಇವತ್ತು. ಬಂದಿದ್ದೀವಿ ಈಗ, ಇವಳು ಹೇಳಿದ ಕಡೆ ಬಂದಿದ್ದೀವಿ. ಇಲ್ಲಿಂದ 3 ಕಿಲೋಮೀಟ್ರಾ? ಇಲ್ಲಿಂದ 3 ಕಿಲೋಮೀಟ್ರಾ? ಹೋಗ್ತಲ್ಲ, ತಿಂಡಿ ತಿನ್ನೋಣ ನಡಿ. ಕಷ್ಟಲ್ಲ ಅದನ್ನು ತಿಂಡಿನ ಸರಿ. ಮೇನ್ ರೋಡ್ ಏನೋ ಹಾಕಿದ್ದಾರೆ ನಮಗೆ ಗೊತ್ತಿಲ್ಲ. ಹಸಿರು ಮಾರ್ಗ, ನೇರಳೆ ಮಾರ್ಗ, ಹಳದಿ ಮಾರ್ಗ, ಗ್ರೀನ್ ಲೈನು, ಪರ್ಪಲ್ ಲೈನು, ಯೆಲ್ಲೋ ಲೈನು. ಏನಿದು? ಡೈಲಿ ಓಡಾಡೋರು ಗೊತ್ತಾಗತ್ತೆ, ನಮಗೆ ಗೊತ್ತಾಗಲ್ಲ ಅಲ್ವಾ ಅಪ್ಪಿ? 11 ಗಂಟೆ ಆಗ್ತಾ ಬಂತು, ತಿಂಡಿ ತಿಂದಿಲ್ಲ ಇನ್ನು. ಬೆಳಗ್ಗೆ 1 ಲೋಟ ಕಾಫಿ ಕುಡ್ಕೊಂಡು ಬಂದಿರೋದು. ಸುಸ್ತಾಗೋಯ್ತಲ್ವಾ ನಿಮಗೆ ಒಂದೇ ದಿನಕ್ಕೆ? ಇಲ್ಲ ಅಪ್ಪ, ಸುಸ್ತಾಗ್ತದೆ. ಲೊಕೇಶನ್ ಹಾಕೋತಾರೆ ಇವತ್ತು. ಬೆಂಗಳೂರು ಬಂದಿರೋ ಉದ್ದೇಶ ಏನಪ್ಪ ಅಂತ ಅಂದರೆ, ನನ್ನ ಮಗಳಿಗೆ ಇಂಟರ್ವ್ಯೂ ಇತ್ತು, ಜೊತೆಲಿ ಬಂದಿದ್ದೀನಿ ಅಷ್ಟೇ. ಸ್ಟ್ರೈನೇ ಆಗಿಲ್ಲ ಒಂಚೂರು. ಇಷ್ಟೊಂದು ಫ್ರೆಶ್ ಆಗಿ ಕಾಣಿಸ್ತಾ ಇದ್ದೀರಾ. ಹಾಂ, ಇದ್ರಲ್ಲಿ ಮಾತ್ರ ವಿಡಿಯೋದಲ್ಲಿ ರಿಯಲ್ ಆಗಿ ಸ್ಟ್ರೈನ್ ಆದಂಗೆ ಕಾಣಿಸ್ತಾ ಇದೆ. ಆದರೆ ಬೆಂಗಳೂರು ಜೀವನ ಭಾರಿ ಕಷ್ಟ ಅಂತ. ಬರೀ ಟ್ರಾಫಿಕಲ್ಲೇ ಮುಗಿದೋಗ್ಬೇಕು. ಭಯಂಕರ ಇರೋ
ಹೋಟೆಲ್ ಇದೆ, ಬಾ ಹೋಗೋಣ ಇಲ್ಲೇ. ಮೋಸ್ಟ್ಲಿ ಇರ್ಬೋದು. ಏನು ಬೇಕು ತಿಂಡಿ? ಏನು ತಿಂತೀಯಾ? ಹೊಟ್ಟೆ ಹಸಿತಾಯಿದೆ, ತಿಂಡಿ ತಿನ್ನೋದಕ್ಕೆ ಬಂದಿದ್ದೀವಿ. ಇಡ್ಲಿ ಹೊಡೆದ ಸಾಂಬಾರ, ಬೇರೆ ಏನಾರು ತಿನ್ನು. ಹಾಂ ಸರ್, 2 ಪ್ಲೇಟ್ ಇಡ್ಲಿ ವಡೆ ಸಾಂಬಾರು. ಮೇಡಮ್ ಸುಸ್ತಾದ್ರ? ಸ್ವಲ್ಪ. ಲಾಸ್ಟ್ ಟೈಮಿಗೆ ಚೆನ್ನಾಗಿದೆ ಅನಿಸುತ್ತೆ, ಬೇಗ ಹೋಗಿ ಬೇಗ ಬಂದಿದ್ದೆ. ಅಟ್ಲೀಸ್ಟ್ ಒಂದು 9:30ಗೆಲ್ಲ ಅಟೆಂಡ್ ಮಾಡಿದ್ದೆ ಅನಿಸುತ್ತೆ ಅಲ್ವಾ? ಈ ಸರಿ ಸಖತ್ ಲೇಟ್ ಆಗಿದೆ ನನ್ನಿಂದನಾ. ಸದ್ಯ ಟೈಮ್ ಇದೆ ನಿಮಗೆ ಹೇಳಬೇಕು ಅಂದರೆ ಅಲ್ವಾ? ಇಲ್ಲ ಇಂಥ ಟೈಮಿಂಗೆ ಬನ್ನಿ ಅಂದಿದ್ರೆ ಕಷ್ಟ ಆಗೋದೇನೋ. ಸಖತ್ ಲಾಂಗ್ ಅನ್ನಿಸ್ತಲ್ವಾ? ಹಾಂ, 3 ಕಡೆ ಟ್ರೈನ್ ಹತ್ಕೊಂಡು ಬಂದಿರೋದು. ಆದರೂ ಬೆಸ್ಟು ಅನಿಸುತ್ತದು ಅಲ್ವಾ? ಆರಾಮ್ಸೆ ಬರ್ಬೋದು. ಆಟೋದಲ್ಲಿ ಓಲಾದಲ್ಲೇ ಬಂದರೆ ಸಖತ್ ಟ್ರಾಫಿಕ್. ಸಾಕಷ್ಟೇ? ನಿಮಗೆ ಸಾಕಾ? ನನಗೂ ಸಾಕು. ಆದರೆ ನಮ್ಗೆ ಕರ್ಕೊಬಂದು ಹಿಂಸೆ ಕೊಡ್ತಿದ್ದೀನಿ ಅನ್ಸ್ತಿದೆ ನಿಜ. ಏಕೆ ಹಿಂಸೆ ಏನಿಗೆ? ಪಾಪ ಏನಿಲ್ಲ, ತಿನ್ನು. ಟೇಸ್ಟ್ ನೋಡಿ ಹೆಂಗಿದೆ ಅಂತ. ಐ ಥಿಂಕ್ ಸಾಂಬಾರು ಚೆನ್ನಾಗಿದೆ ಅನಿಸ್ತದೆ ನೋಡಿ. ನೆನ್ನೆ ನಾ ಮಾಡಿದ್ರಲ್ಲ ಸೇಮ್. ಹೌದಾ? ಇವಾಗ ಇಡ್ಲಿ ತಿನ್ನೋಣ. ಅವತ್ತು ಬಂದಿದ್ನಲ್ಲ, ನೆನ್ನೆ ಮಾಡಿದ್ರಲ್ಲ ಸೇಮ್ ಹಂಗೆ ಕಾಯಿ ಚಟ್ನಿ ಚೆನ್ನಾಗಿದೆ. ಸಾಂಬಾರು ತಿಕ್ಕಾಗಿದೆ. ಸಾಂಬಾರು ಚೆನ್ನಾಗಿದೆ. ಬೇಕಾದ್ರೆ ತೊಗೊಳ್ಳಿ ನಮ್ಮ ಸಾಂಬಾರು. ಏಯ್ ಸಾಂಬಾರು ಚೆನ್ನಾಗಿ ತಿನ್ನು. ವಡೆ ನೋಡೋಣ. ಕೊಡೆನೂ ಚೆನ್ನಾಗಿದೆ. ವಡೆನೂ ಅಷ್ಟೇ ಸಖತ್ತು ಕ್ರಿಸ್ಪಿ ಆಗಿದೆ, ದಪ್ಪ ಐತೆ ವಡೆ. ಸಾಂಬಾರನ್ನ ತೊಳ್ತೀರ ಆಮೇಲೆ ಪುಡಿ ಇಟ್ಕೊಂಡು ಮಾಡಿ. ಈಗ ಪಾನಿಪುರಿ ತಿಂದುವಾಗ ದೊಡ್ಡದಾಗ ಮಾಡ್ತೀವಲ್ಲ ಹಂಗೆ ಮಾಡಬೇಕು. ನಾನು ಮಾಡ್ತೀನಿ, ವೀಡಿಯೋ ಮಾಡಿ. ಹಿಂಗೆ ಬೇಡವಾ? ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್. ಮೇಲಿನ ವಡೆಗೆ ಸಾಂಬಾರು ಚೆನ್ನಾಗಿರ್ತದೆ. ನೀ ತಿನ್ನೋ, ನನಗೆ ಆಗ್ಬಿಡುತ್ತೆ. ತಿಂತೀನಿ. ಇಡ್ಲಿ ಸ್ವಲ್ಪ ಹುಳಿ ಬಂದಿದೆ ಲೈಟಾಗಿ. ವಡೆ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಇಡ್ಲಿ ಹುಳಿ ಬಂದೈತೆ, ಲೈಟಾಗಿ ಹುಳಿ ಬಂದೈತೆ. ಟೇಸ್ಟ್ ಗೊತ್ತಾಗ್ಬಿಡುತ್ತೆ ಹುಳಿ ಬಂದಿರೋದು. ಸಾಂಬಾರಲ್ಲಿ ಡಿಪ್ ಮಾಡ್ಕೊಂಡು ತಿಂದ್ರೆ ಅಷ್ಟು ಅನ್ಸಲ್ಲ. ಒಂದು ಕಾಫಿ ತೊಗೊಳ್ಳೋಣ, ಇಬ್ಬರು ಬೈಟು ಮಾಡ್ಕೊಳ್ಳೋಣ. ಇದರಲ್ಲೇ ಇಬ್ಬರು ದೊಡ್ಡ ಲೋಟ ಇದೆ ಬೇರೆ. ಬೇಡಮ್ಮ. ಬಾಳೆ ಎಲೆ ನೋಡಿ ಎಷ್ಟು ಡಿಸೈನಾಗಿ ತಟ್ಟೆ ಎಳ್ತೆಗೇನೆ ಕರೆಕ್ಟಾಗಿ ಪ್ಲೇಟ್ಗೆ ಕಟ್ ಮಾಡಿದ್ದಾರೆ ಅಲ್ವಾ? ಒಬ್ಬರೇ ಕುಡಿಯೋಕ್ಕಾಗಲ್ಲ ಇದು. ಸ್ಟ್ರಾಂಗಾಗಿ ಚೆನ್ನಾಗಿದೆ, ಫ್ಲೇವರೆಲ್ಲ ಗೊತ್ತಾಗುತ್ತೆ. ಫಿಲ್ಟರ್ ಕಾಫಿ ಇರ್ತಿದ್ದಾವೆ. ತಗೋ ನೀನು ಇದರಲ್ಲೇ ಕುಡಿ. ಅದ್ರಲ್ಲಿ ಕುಡಿತಾರ? ಹಾಂ ಬೇಡ. ಏಯ್ ಯಾಕೆ? ಪರವಾಗಿಲ್ಲ, ನಕ್ಕಡಂಗಂದ್ರೆ ಇದ್ರಲ್ಲಿ ಕೊಡ್ಲಾ? ತುಂಬ ಚೆನ್ನಾಗಿದೆ. ನಾನು ಮೈಲಾರಿಯಲ್ಲಿ ಕುಡಿದ್ಬೇಕು ಈ ಥರ ಕಾಫಿ ಮೈಸೂರಲ್ಲಿ. ಸೂಪರ್ ಆಗಿದೆ. ಹೌದಾ? ತಿಂಡಿಗಿನ್ನ ಸಕ್ಕತ್ತಾಗಿರೋದೇ ಕಾಫಿ. ಕುಡಿದು ನೋಡ್ಬೇಕಿದೆ, ಕುಡಿತಾ ಇದ್ರೆ ನಗ್ತಾರೆ. ಒಳ್ಳೆ ಕತೆ. ಹಾಂ ಈಗ ಕುಡಿಗ. ಫಸ್ಟು ಸಿಪ್ಪನ್ನ ಕುಡಿದ್ಬಿಟ್ಟು ಹೆಂಗಿದೆ ಅಂತ ಹೇಳೋ ನೀನೆ. ಕಳೆದೋಗ್ಬಿಡ್ತೀಯಪ್ಪ. ನಿಮಗೂ ಸಖತ್ ಇಷ್ಟ ಆಗುತ್ತೆ. ನೊರೆನೇ ಬಂತು ನಿಮಗೆ ಫಸ್ಟು. ಇಲ್ಲ, ಹೆಂಗೈತೆ ಹೇಳು? ಮೈಂಡೇ ರೀಫ್ರೆಶ್ ಆಗೋಯ್ತು ನನಗೆ. ಯಪ್ಪ ಸಕ್ಕತ್ತಾಯ್ತು ಕಾಫಿ ಅಲ್ವಾ? ಬಿಲ್ ಎಷ್ಟು ಹಾಕಿರ್ತಾರೋ ಗೊತ್ತಿಲ್ಲ.
ಇನ್ನೇನಾರು ಬೇಕಾ? ಸಕ್ಕ ಸೋಡಾ ನೀನು ಟೆನ್ಷನ್ ಎಲ್ಲ ಮಾಯ ಆಗುತ್ತೆ ಕುಡಿ. ನನಗಂತೂ ರೀಫ್ರೆಶ್ ಆಯಿತು. ಕಾಫಿ 45 ಅಪ್ಪಿ. ಇಡ್ಲಿ ವಡ 120 ಅಪ್ಪಿ. 1 ಪ್ಲೇಟ್ 120, 240. ಅಯ್ಯೋ, ಒಂದು 50 ಜನ ಕೊಡ್ಬೋದಿತ್ತಲ್ಲ ಮನೇಲಿ ಮಾಡಿದಿದ್ರೆ. ಕಮ್ಮಿ ಅಂದರೆ 20 ಜನ ಪಡಿಸ್ಬೋದಿತ್ತಪ್ಪ ಮನೇಲಿ ಮಾಡಿದ್ರೆ. ಸಖತ್ ಕಾಸ್ಟ್ಲಿ ಅಪ್ಪ. 45 ರೂಪಾಯಿ ಕಾಫಿ. ಅವರು ಹೋಟೆಲ್ಗೆಲ್ಲ ಅದಕ್ಕೆ ನಮ್ಮ ಹತ್ರ ಅನಿಸಲಿಯಲ್ಲ ಹೊಟ್ಟೆ ಹೊಡಿತಪ್ಪ. 300 ರೂಪಾಯಿ ಆಯಿತು ಬರೀ ತಿಂಡಿಗೆ. 2 ಪ್ಲೇಟ್ ಇಡ್ಲಿ ವಡೆ ತೊಗೊಂಡ್ವಿ, 1 ಕಪ್ ಕಾಫಿ ಅಷ್ಟೇ ತೊಗೊಂಡಿದ್ದು. ಕಾಸ್ಟ್ಲಿ ಆಗೋಯ್ತು. ಅದು ಬೆಂಗಳೂರು ಅದಕ್ಕೆ ಕಾಸ್ಟ್ಲಿ ಅಂತ ಹೇಳೋದು. ಸರಿ ಹೊಟ್ಟೆ ಹೊರಿತಪ್ಪಿ. 300 ರೂಪಾಯಿ ಕೊಟ್ಟಿರೋದು. ನಮ್ಮ ಮೈಸೂರಲ್ಲಿ ಹೋಗಿದ್ರೆ ಒಂದು 5-6 ಜನ ನೀಟಾಗಿ ತಿನ್ಬೋದಿತ್ತೆ ಅಲ್ಲಪ್ಪ. ಇಷ್ಟೊಂದು ಕಾಸ್ಟ್ಲಿ ಇಲ್ಲ. ಮೋಸ್ಟ್ಲಿ ಗ್ಯಾಸು ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟೈತಲ್ಲ, ಅದಕ್ಕೆ ಕಾಸ್ಟ್ಲಿ ಆಯ್ತು ಅನ್ನೋ ಗೊತ್ತಿಲ್ಲ. ಏನೋ ಪ್ರಿಂಟ್ ತೆಗೆಸ್ಕೋಬೇಕಂತೆ. ಮೈಸೂರೇ ಚಂದ ನೋಡಿ, ಎಷ್ಟೊಂದು ಗಬ್ಬಾಗಿ ಇಟ್ಕೊಂಡವ್ರು ಇಲ್ಲಿ ಫುಟ್ಪಾತ್ ಮೇಲೇ, ಅದು ಮೇಯ್ನ್ ರೋಡ್ಗಳಲ್ಲೇ. ಯಪ್ಪ, ನಮ್ಮ ಮೈಸೂರು ಕ್ಲೀನ್ ಸಿಟಿ, ನೋಡೋಕ್ಕೆ ಚಂದ. ಎಂಟ್ರೆನ್ಸ್ ಆ ಕಡೆನಾ? ಟೈಮ್ ಎಷ್ಟಿದೆ? ಟೈಮು 1:14. 1:14. ಒಟ್ಟು 2 ಕಂಪ್ನಿದು ಇಂಟರ್ವ್ಯೂ ಇತ್ತು ಅವ್ಳಿಗೆ. 1 ಕಂಪ್ನಿಗೆಲ್ಲ ಮುಗಿಸಿ ನೆಕ್ಸ್ಟ್ ಇನ್ನೊಂದು ಕಂಪ್ನಿಗೆ ಬಂದು ಕೂತಿದ್ದೀನಿ ಇಲ್ಲಿ ನೋಡಿ ಪಾಪ. ಒಬ್ಬೊಬ್ರದ್ದು ಒಂದೊಂಥರ ಲೈಫು, ಒಬ್ಬೊಬ್ರದ್ದು ಒಂದೊಂಥರ ಕೆಲಸ, ಅವ್ರ ಲೈಫ್ ಸ್ಟೈಲು ಒಂದೊಂಥರ ಡಿಫ್ರೆಂಟ್ ಆಗಿದೆ. ಪಾಪ ಅನಿಸುತ್ತೆ. ಕೆಲವರು ಹಾರ್ಡ್ ವರ್ಕು, ಕೆಲವರು ಸಾಫ್ಟ್, ಈ ರೀತಿ ಅವರವರ ಬೇಜಾರಾಗುತ್ತೆ. ಒಬ್ಬೊಬ್ರದ್ದು ಒಂದೊಂಥರ ಕೆಲಸ. ತುಂಬ ಹೊತ್ತಿಂದ ಕಾಯ್ದು ಸಾಕಾಗ್ತಾಯಿದೆ ನನಗೆ. ಸುಮ್ಮನೆ ಕೂತಿದ್ದೀನಿ ಇಲ್ಲಿ. ಜೀವನನ ಹುಡ್ಕೊಂಡು ಎಲ್ಲೆಲ್ಲಿಂದನೋ ಎಲ್ಲೆಲ್ಗೋ ಬರ್ತಾರೆ. ಯಾವ್ಯಾವ ದೇಶದಿಂದನೋ ಯಾವ್ಯಾವ ರಾಜ್ಯಗಳಿಂದನೋ ಬರ್ತಾರೆ. ಈ ಕಷ್ಟಪಟ್ಟು ಈ ಜೀವನ ನಡೆಸೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಸುಸ್ತಾಗ್ಬಿಟ್ಟೈತೆ. ಹಾಂ, ರೊಟ್ಟಿ ಊಟ, ಜೋಳದ ರೊಟ್ಟಿ ಊಟ. ಹಾಂ, ಹೌದಾ? ಫೈನಲ್ ಲಾಸ್ಟ್ ಏನಲ್ಲ. ಇದಕ್ಕೆ ಚಟ್ನಿ ಪುಡಿ ಏನು ಕೊಡಲ್ವಾ? ಇನ್ನೊಂದು ಪ್ಲೇಟ್ ಕೊಡ್ತೀವಿ. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮತ್ತು ಚಪಾತಿ ಊಟ ಇದು. ಇಲ್ಲಿ ನಾವಿಬ್ಬರು ಸೇರಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ. 2 ಪ್ಲೇಟು ರೊಟ್ಟಿ ತೊಗೊಂಡ್ವಿ, ಅದಕ್ಕೆ ಎಣ್ಗಾಯಿ 2 ಥರ ಪಲ್ಯ ಕೊಟ್ಟಿದ್ರು, 1 ಚಟ್ನಿ ಪುಡಿ ಕೊಟ್ಟಿದ್ರು, 1 ಪ್ಲೇಟ್ ರೈಸ್ ತೊಗೊಂಡಿದ್ವಿ, 3 ಬಜ್ಜಿ ತೊಗೊಂಡಿದ್ವಿ. ಆಯಿತಾ, ಟೋಟಲ್ಲು 133 ಅಷ್ಟೇ ಆಯಿತು. ಅಲ್ಲಿ 300 ರೂಪಾಯಿ ಕೊಟ್ಬಿಟ್ಟು 2 ಇಡ್ಲಿ, ಅದು ಇಷ್ಟ ಆಗಲ್ಲ. ಎಷ್ಟು ಹೊಟ್ಟೆನೇ ತುಂಬಲಿಲ್ಲ. ಇಲ್ಲಿ ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ಹೋಗ್ತಾಯಿದ್ವಿ ಅಲ್ವಾ? ನೋಡಿ, ಕಮ್ಮಿ ಬೆಲೆಗೆ ಒಳ್ಳೆ ಊಟ. ಸುಸ್ತಾಗ್ಬಿಟ್ಟಿದ್ದೀವಿ ಇಬ್ಬರು. ನಾನಂತೂ ಫುಲ್ಲು ಸ್ಟ್ರೈನ್ ಆದಂಗೆ ಆಗ್ಬಿಟ್ಟಿದ್ದೀನಿ. ಥರ ಹಿಂಸೆ ಏನಪ್ಪಿ. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೀನಿ, ನಡೆಯೋಕ್ಕೆ ಆಯ್ತಲ್ಲ. ಹೆಚ್ಚು ಕಮ್ಮಿ 4 ಗಂಟೆ ಆಯಿತು. ಈಗ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸುಸ್ತಾಗ್ತೈತೆ. ಎಷ್ಟು ದೂರ ನಡೆದಿರೋದಕ್ಕೆ ಬಂದಿಲ್ಲ, ಸುಸ್ತಾಗ್ತೈತೆ. ಬೇಗ ಹೇಳಿ ಮೇಡಮ್. ಹೇಳು, ನೀನು ಹೇಳು. ನಾನು ಇಷ್ಟೋ ತನಕ ಕಾಯಿಸಿದೆಯಲ್ಲ, ಕಾಯಿಸಿದ್ದಕ್ಕೂ ಪ್ರತಿಫಲ ಸಿಕ್ಕಿಲ್ವಾ? ನೋಡಿ, ಹಕ್ಕಿಗಳೆಲ್ಲ ಹಾರಿ ಗೂಡು ಸೇರ್ಕೋತೈತೆ. ನಾವಿನ್ನ ಗೇಟಿಂದ ಈಚೆ ಕಡೆ ಬಂದಿಲ್ಲ, ಇನ್ನು ಹೊರಟಿದ್ದೀವಿ. ಈಗೆಲ್ಲ ಕೆಲಸ ಮುಗಿದ್ರು. ಬರೀ ಇವಳದೇ ಹೋಯ್ತು ಇವತ್ತೆಲ್ಲ. ಫುಲ್ಲು ಹನಿಡೇ ಇವತ್ತು, ನಮ್ಮ ಡೇ ಎಲ್ಲ. ಸಖತ್ ದೂರ ಇದೆ ಈಗ ಸ್ಯಾಟ್ಲೈಟ್ಗೆ. ಸಂಜೆ ಬೇರೆ, ಇನ್ನು ಟ್ರಾಫಿಕ್ಕು ನೋಡಿ, ಎಷ್ಟೊಂದು ಟ್ರಾಫಿಕ್ ಆಯ್ತು. ಈಗಲೇ ಕಾಫಿ ಕುಡ್ದು ಹೋಗ್ತಾ ಇದ್ದೀವಿ. ಹೆಂಗೂ ಹೋಗೋದು ಲೇಟ್ ಆಗುತ್ತೆ. ಅಟ್ಲೀಸ್ಟ್ ಒಂಚೂರು ಕಾಫಿ ಕುಡಿದ್ರೆ ಮೈಂಡ್ ರೀಫ್ರೆಶ್ ಆಗುತ್ತಲ್ವ. 180 ಮೀಟರ್ ಇದೆ ಅಮ್ಮ. ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿ ಹೋಗ್ಬೋದಾ? ಚೆನ್ನಾಯ್ತಲ್ವಾ? ಕೇಳಿ ಕತೆನ ಗೊತ್ತಿಲ್ಲ. ನಾನು ಅಂದ್ಕೊಂಡಿರೋದು ಇಲ್ಲಿಂದ
ಅದು ಮೆಜೆಸ್ಟಿಕ್ಕಿಗೆ ಹೋಗ್ಬೇಕು, ಮೆಜೆಸ್ಟಿಕ್ಕಿಂದ ಸ್ಯಾಟ್ಲೈಟ್ಗೆ ಹೋಗ್ಬೇಕು, ಸ್ಯಾಟ್ಲೈಟಿಂದ ಮೈಸೂರಿಗೆ ಹೋಗ್ಬೇಕು, ಮೈಸೂರಿಂದ ಮನೆಗೆ ಹೋಗ್ಬೇಕು. ಅಯ್ಯೋ ಇವತ್ತು ಹಂಗಾರೆ 11 ಗಂಟೆ ಆಗುತ್ತೆ ಮನೆ ಹೋಗೋ ತನಕ. ಹಾಂ ಅಷ್ಟೊಂದು ಆಗಲ್ಲ ಅನ್ಕೋತೀನಿ, 6:30 ಆಗಲೇ. ಹ್ಞೂ ನಾ ಬೆಂಗಳೂರು ಬೇರೆ ಹೊಸಬ್ರು, ಯಪ್ಪ ಎಷ್ಟು ಜನ ಅಂದರೆ ಬೇರೆ. ಈಗ ಬಸ್ಗೆ ಹೋಗ್ತಾ ಇದ್ದೀವಿ, ಮೆಟ್ರೋ ಹೋಗ್ಬೋದಂತೆ, ಮೆಟ್ರೋಲಾದ್ರೆ 1 ಅವರ್ ಅಂದರೆ ಕೆಂಗೇರಿಲಿ ಇಳಿದು ಹೋಗ್ಬೇಕಾಗುತ್ತೆ. ಕೆಂಗೇರಿಯಿಂದ ಬಸ್ಸಲ್ಲಿ ಸೀಟ್ ಸಿಗಲ್ಲ, ಅದಕ್ಕೆ ಸ್ಯಾಟಲೈಟ್ ಹೋಗ್ಬೇಕಾದ್ರೆ ಬಸ್ಗೆ ಹೋಗ್ಬೇಕಿಲ್ಲ. ಆದರೂ ನಮ್ಮ ಮೈಸೂರೇ ಚಂದ ಅಪ್ಪ, ಯಪ್ಪ ದೇವ ಭಯಂಕರ. ನಮ್ಮ ಮೈಸೂರು ಎಷ್ಟು ಪೀಸ್ಫುಲ್ ಆಗೈತಪ್ಪಿ. ನೋಡಿ ಟ್ರಾಫಿಕ್ 1 ಕಿಲೋಮೀಟರ್ ಅಷ್ಟು ನಿಂತೈತಲ್ಲಿ ಏನಿ. ವೆಂಕಟೇಶ್ವರನ ದೇವಸ್ಥಾನ ಹೋಗುತ್ತೆ ಅನ್ಸುತ್ತೆ ನಡಿ. ಇಲ್ಲ ಇದು ಚಂದಾಪುರ ಹೋಗಲ್ಲ. ಹಳೆ ಕಾಲದ ಮಂಜು ಮಾಲಿನಿ ಮತ್ತೆ ಈಗ ಸಿಕ್ಕಿದ್ದಾರೆ ನೋಡಿ, ಸೇಮ್ ಹಂಗೆ ಇದ್ದಾರೆ. ಒಬ್ರು ಥರ ಒಬ್ರು ಇರ್ತಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಕೆನ್ನೆ ಗಿನ್ನೆ ಫೇಸು ಎಲ್ಲ ಸೇಮ್ ಹಂಗೆ. ಮೆಜೆಸ್ಟಿಕ್ಗೆ ಬಂದಿದ್ದೀವಿ, ಮೈಸೂರಿಗೆ ಬಸ್ ಹುಡುಕ್ತಾ ಇದ್ದೀವಿ. 6ನೇ ನಂಬರ್ ಅಂತ ಹೇಳಿದ್ರಪ್ಪಿ, ಇದು 5. ಇಲ್ಲಿ ಬರೋ ತನಕ ಹೆಚ್ಚು ಕಮ್ಮಿ ಕರೆಕ್ಟಾಗಿ 1 ಅವರ್ಗೆ ಬಂದಿದ್ದೀವಿ. ಸ್ಯಾಟ್ಲೈಟಿಗೆ ಬಂದಿದ್ದೀವಿ ಇಬ್ರು. ಟೈಮ್ ಎಷ್ಟಪ್ಪ ಈಗ? 8:30 ಇರಬೇಕು. ಇಲ್ಲಿಗೆ ಬರೋ ತನಕನೇ ಸಖತ್ತು ಟ್ರಾಫಿಕ್ ಇದ್ದಿದ್ದರಿಂದ ಹೆಚ್ಚು ಕಮ್ಮಿ 8:45 9 ಗಂಟೆ ಆಯಿತು ಬಂತು. ಇಲ್ಲಿ ಬಸ್ ಸಿಕ್ಕಿ ನಾವು ಹೋಗೋ ತನಕ ಆಯಿತು. ಈ ಕಡೆ ಅಲ್ವಾ ಮೈಸೂರು ಬಸ್ಸು? ಇಲ್ಲ ಇಲ್ಲಿರುತ್ತೆ, ಇಲ್ಲೂ ಏ ಮೈಸೂರು ಅಂತ ಅಲ್ಲ. ಈ ಕಡೆ ಅಲ್ವಪ್ಪ, ನೋಡೋಣ ಬಾ ಕೇಳೋಣ. ಅಯ್ಯಪ್ಪ ಬಸ್ ಹತ್ತಿದ್ವಿ, ಬಾ ನೀನೇ ಕಿಟಕಿ ಹತ್ರ. ಬೇಡ 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 ಬಾ, ಸ್ವಲ್ಪ ಚೆನ್ನಾಗಿ ಗಾಡಿ ತಗೋ. ಹ್ಞೂ ಈ ಸೆಕೆಗೂ ಅದಕ್ಕೂ ಯಪ್ಪ ದೇವ್ರೆ ಭಯಂಕರ ಸೆಕೆ. ಸೆಕೆಗೆ ಅದು ಸ್ಟ್ರೈನ್ ಆಗುತ್ತೆ, ಇನ್ನೇನು ಓಡಾಡಿ ಕೆಲಸ ಮಾಡಿ ಸ್ಟ್ರೈನ್ ಆಗಲ್ಲ. ಹೇಳ್ದೆ ಏನೋ ತಿನ್ಬಿಟ್ಟು ನೋಡ್ತೀನಿ, ವಾಸ್ತೀನಿ. ಇಲ್ಲ ಇಲ್ಲೇ ನೋಡ್ಬಿಟ್ಟು ತಾಂಬ ಅಂತ ಹೇಳಿಲ್ವಾ? ಇಲ್ಲ ಫ್ರೆಶು ಅಂತ ಅಲ್ಲೆಲ್ಲ ಮುಟ್ಟಿಸ್ಬಿಡ ಬಸ್ ಹತ್ರ. 4 ನಿಮಿಷ ಕರೆಕ್ಟಾಗಿ ಬರ್ಕೊಂತಂದ್ರೆ 12 ಗಂಟೆ ಹೋಗ್ಬೋದಲ್ಲ. 11:30 12 ಗಂಟೆ ಅದ. 11:30 ಅಂತೂ ಆಗುತ್ತೆ ಅಂದರೆ ನೈಟೆಲ್ಲ ಬೇಗ ಹೋಗ್ಬೋದು. ಇಷ್ಟೊತ್ತಲ್ಲಿ ಎಷ್ಟು ಟ್ರಾಫಿಕ್ಗಳೈತೆ ಅಲ್ಲಿ. ನಮ್ಮ ಮೈಸೂರಲ್ಲಿ ಹಿಂಗೆ ಇರೋದೆಲ್ಲ ಟ್ರಾಫಿಕ್. 9 ಗಂಟೆ ಆದಮೇಲೆ ಮೇನ್ ರೋಡ್ಗಳೇ ಖಾಲಿ ಹೊಡಿತಾ ಇರುತ್ತೆ. ಇಲ್ಲಿ ನೋಡಿ ಇಲ್ಲಿ ಹೆಂಗೈತೆ ಅಂತ. ಎಷ್ಟು ಪೀಸ್ಫುಲ್ ಆಯ್ತು ನೋಡು. 6 ದಿನ ಟ್ರಾಫಿಕ್ ಓದ್ತೀವಲ್ಲ ನಾವು ಬೆಂಗಳೂರಲ್ಲಿ, ನೋಡಿದ್ರೆ ಭಯಂಕರ ಭಯ ಭಯ. ಚಳಿ ಜ್ವರ ಬಂದ್ಬಿಡುತ್ತೆ. ಮೇಡಮ್ ಮೈಸೂರು ಹೆಂಗಿದೆ? ಮೈಸೂರು ಎಷ್ಟು ಪೀಸ್ಫುಲ್ ಆಗಿದೆ. ಹೌದು. ಎಷ್ಟೊತ್ತಿಗೆ ಬಂದೆ? 10 ನಿಮಿಷದಿಂದ. ಸೊಳ್ಳೆ ಔಷಧಿ ಹೊಡಿತಾರಲ್ಲ ಅದು ಅನ್ಸುತ್ತೆ. ರೋಡ್ ಕ್ಲೀನ್ ಮಾಡ್ತಿರಲ್ಲ ಅದಾ ಅಷ್ಟೊಂದು ದುಡ್ಡು ಇಲ್ಲಿ ಮಂಕಾದಂಗೆ ಆಗ್ಬಿಟ್ಟೈತೆ. ಅಯ್ಯಪ್ಪ ಪ್ರೀತು, ಮೈಸೂರು 1000 ಅಲ್ಲ 1,00,000 ಪಟ್ಟು ಮೇಲೂ ಕೊಡೋ ಟ್ರಾಫಿಕ್ಗೆ. ಒಂದು ಏರಿಯಾ ಹಿಂಗಿಲ್ಲ ಕಣೋ, ಅಷ್ಟು ದೊಡ್ಡದಾಗೈತೆ ಬೆಂಗಳೂರು. ಒಂದು ಏರಿಯಾಗಾಗಲ್ಲ ಕಣೋ ಮೈಸೂರು, ಅಲ್ಲಮ್ಮ? ಇದನ್ನೇ ಬಡ್ಕೋತೀವಿ ನಾವು, ಟ್ರಾಫಿಕ್ಕು ಅಂತ. ಇಲ್ಲಿಂದ ಅಲ್ಲಿ ತನಕ ನಿಲ್ಸಿರ್ತಾರೆ. ಇವತ್ತೇ ನಾನು ನೋಡ್ತೀನಿ. ಇಲ್ಲ ನಾವು ಡೈಲಿ ಓಡಾಡ್ತಿದ್ವಲ್ಲಪ್ಪ ಅವಾಗ, ಮೆಡಿಕಲಿಂದ ಇಲ್ಲಿ ಓಡಾಡ್ತಿದ್ವಿ ನೋಡು. ಇದೇ ಅಲ್ಲಿ ಎಷ್ಟು ಅಂತ ನಿಲ್ಸೋಕ್ಕಾಗೋದು ಒಳಗಡೆ. ಹೌದು. ಮೈಕೆಲ್ಲ ನೋವಂದ್ಬಿಟ್ಟೈತೆ. ಓ ನಮ್ಮ ಕುಳಮ್ಮ ಮಲಗ್ಬಿಟ್ಟೈತೆ. ಯಪ್ಪ ಬ್ಯಾಟ್ರಿ ಬೇರೆ ಲೋ. ನಮಸ್ಕಾರ. ಹಾಸ್ಬಿಟ್ಟಿದ್ದೀರಾ? ಊಟ ಮಾಡಲ್ವಾ? ಟೈಮ್ ಆಗ್ಲೇನೆ ಎಷ್ಟು ಕರೆಕ್ಟಾಗಿ 11:22. ಪೂಜೆ ಮಾಡಿದೆ
ಮಾಡ್ದೆ ನೀನು ಸಂಜೆ ಹೂ ತರೋದಲ್ವಾ ಇವತ್ತು ಬೆಳಗಿಂದ ರಾತ್ರಿ ತನಕ ಬರೀ ಟ್ರಾವೆಲ್ ಆಗೋಯ್ತು. ಕೂತು ಕೂತು ಅರ್ಧ ಬೇಜಾರಾಯ್ತಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಮಾಡಿದ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಾಕಾಯ್ತು. ನಮಗೂ ಊಟ ಮಾಡಿ ಮಲಗಬೇಕು. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕವ್ವ ಅಕ್ಷಿ ಮಾಡ್ತಿದ್ಯಾ? ಏಕೆ ಅಕ್ಷಿ?